ಮೊನ್ನೆ ನೋಡ್ರಿ ಶಾಸಕರು ತಮ್ಮ ಪೇಮೆಂಟ್ ಡಬಲ್ ಮಾಡ್ಕೊಂಬಿಟ್ರು. ಸರ್ಕಾರಿ ಅಧಿಕಾರಿಗಳು ಅವ್ರದ್ದು ಡಬಲ್ ಆಗ್ತಾನೆ ಇರ್ತದೆ ಮೇಲಿನ ಮೇಲೆ. ಇನ್ನು ಶ್ರೀಮಂತ ವರ್ಗದವ್ರಿಗಿಂತ ನಾವು ಕೇಳುವಾಗಿಲ್ಲ. ಯಾಕಂದ್ರೆ ಈ ರೇಟನ್ನು ಫಿಕ್ಸ್ ಮಾಡೋ ಜನನ ಅವರೆಲ್ಲ. ಮುಂದೆ ಉಳಿದವ್ರು ಯಾರು ಉಳಿದ್ರು ಆಡಳಿತಗಾರರಂತೆ ಎಷ್ಟು ತುಟ್ಟಿ ಆದರೂ ಸಹಿತ ಎಷ್ಟೋ ಬೆಲೆ ಏರು ಸಹಿತ ಅವ್ರಿಗೇನೂ ಇಲ್ಲ. ಅವ್ರಿಗೆ ಇವತ್ತು ಒಂದೊಂದು ಥಾಟ್ ಒಂದು ರೇಟ್ಗಳು 1,000 ಕೊಟ್ಟರು ಅವ್ರಿಗೆ ಕಡಿಮೆ ಅನ್ನಿಸ್ತದೆ. ಅದು ಬಡವಾಗ ಮುಂಜಾನೆಯಿಂದ ಸಾಯಂಕಾಲ ತನಕ ದುಡ್ದಾಗ 300, 400, 500 ಸಿಗೋ ಮುಂದೆ ಇವರು ಹೇಳ್ಕೊತಾರೆ 500 ಕೊಡಕ್ಕೆ ಹೇಳಿದ್ವಿ, 400 ಕೊಡಕ್ಕೆ ಹೇಳಿದ್ದೀವಿ, ಇವೆಲ್ಲ ತಪ್ಪಲಿಗೆ ಹೇಳಿದ್ದೀವಿ, ಆರ್ಡರ್ ಮಾಡಿದ್ವಿ. ಆದ್ರೆ ಪಾಲಿಸೋರು ಯಾರು ರೀ? ಯಾಕಂದ್ರೆ ಈ ಚಹಾದ ಅಂಗಡಿಗಳ ತಿಂಡಿಗಳ ರೇಟ್ ಈ ರೀತಿ ಏರಿದ್ರಿಂದಾಗಿ ಜನಸಾಮಾನ್ಯರು ಏನು ತಿನ್ನಬೇಕು ಅನ್ನೋದು ಇದು ಕಷ್ಟ ಆಗಿದೆ. ಪಾಪ ಭಾಳಷ್ಟು ಜನ ಮನೆಗೆ ಒಯ್ದು ಏನೋ ಮಾಡಿ ಉದ್ಯೋಗ ಮಾಡ್ಕೊಳ್ತಾ ಇದ್ದಾವೆ. ಆದರೆ ಇವತ್ತು ಅದು ತುಟ್ಟಿನ 800, 900 ತನಕ ಗ್ಯಾಸ, ಪೆಟ್ರೋಲು ತುಟ್ಟಿ ಹೋಗೋದಕ್ಕೆ ಬರೋದಕ್ಕೆ ಅಡ್ಡಾಡೋದಕ್ಕೆ ಮಾಡೋದಕ್ಕೆ ಇನ್ನೋದಕ್ಕೆ ಎಲ್ಲ ಕಡೆ. ಮತ್ತಿನ್ನೂ ಎಣ್ಣೆ ಅಂತಿ ಲೀಟ್ರಿಗೆ 150, 140, 150, 180. ಇವತ್ತು ಮಾರ್ಕೆಟ್ಗೆ ಹೋದ್ರೆ ಬಾಜಿ ಸಹಿತ ಎಲ್ಲ ತುಟ್ಟಿ ಅಂದಾಗ ಬದುಕೋದು ಹೇಗಂತ ಏನೂ ಇಲ್ಲೇ ಮನುಷ್ಯಗೆ ಭಾಳಷ್ಟು ಕಷ್ಟ ಆಗಲಿಕ್ಕತ್ತದ. ಈ ಸಂದರ್ಭದಲ್ಲೇ ಇನ್ನು ಚಹಾದ ಅಂಗಡಿ ಮಾಲಕರು 2 ರಿಂದ 5 ರೂಪಾಯಿ ಹೆಚ್ಚಿಸ್ತೇನೆ ಅಂತ ಮಾತಾಡ್ತಾ ಇದ್ದಾರೆ. ಏನು ಡಿಸೈಡ್ ಮಾಡಿದ್ದಾರೆ ಬೆಂಗಳೂರಲ್ಲೇ. ಅದರಿಂದ ಎಲ್ಲ ಕಡೆ ಎಫೆಕ್ಟ್ ಆಗೋದನ್ನ ರೀ. ಅವ್ರು ಹೇಳ್ತಾರೆ ಇಲ್ಲ ಎಲ್ಲ ತುಟ್ಟಿ ಆಗಿದ್ರೆ ಇವತ್ತು ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟ್ ತುಟ್ಟಿದ ಆ ರೀತಿ ತುಟ್ಟಿ ಆಗೋದನ್ನ ಅವ್ರದ್ದು ಸರಿನಾ. ಅದೇ ಕಾಲಕ್ಕೆ ಸರ್ಕಾರ ಇಲ್ಲ ರೀ ಎಲ್ಲ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇವತ್ತು ಮಾರ್ಕೆಟ್ ಹೈಕ್ ಅದ ಆಗೋದಿನ ಹೆಸರು ಮೇಲೆ ಯಾರ್ದು ನಿಯಂತ್ರಣ ಇಲ್ಲದಂಗೆ ಆಗಿ ಹೋಗ್ಬಿಟ್ಟದ. ಹೆಸರು ಎಷ್ಟು ನಿಯಂತ್ರಕರು ಅಲ್ಲಿ ಹೋಗಿ ನೋಡಿದಾಗ ಪರಿಸ್ಥಿತಿ ಬೇನ. ಇವತ್ತು ಉದ್ಯೋಗಗಳಿದ್ರೆ ಏನು ಅನ್ನಿಸ್ತಿರಲಿಲ್ಲ ಮನುಷ್ಯನಿಗೆ. ಏನು ಒಂದು ಹೇಳ್ತಿಲ್ಲ. ಒಂದು 10% ಜನ ಸರ್ಕಾರಿ ಕೆಲಸಗಾರರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಅಲ್ಲೆಲ್ಲಿ ಕೆಲಸ ಮಾಡೋಂಥ ಅತಿ ಬುದ್ಧಿವಂತರು, ಬಂಡವಾಳಿಗರು, ಜೊತೆ ಕಾರ್ಪೊರೇಟ್ಗಳು, ಮಧ್ಯಮ ವರ್ಗದ ಎಲ್ಲ ನೌಕರಶಾಹಿ ಜನ ಅವ್ರನ್ನ ಬಿಟ್ಟರೆ ಉಳಿದವ್ರೆಲ್ಲರೂ ಈ ಆಹಾರ ಸಲುವಾಗಿ ದುಃಖಿತರಣ ಹೇಳ್ಬೋದು. ನಾವು 10 ಕಿಲೋ ಅಕ್ಕಿ ಕೊಡ್ತೀವಲ್ರಿ ಅವ್ರಿಗೆ, 5 ಕಿಲೋ ಅಕ್ಕಿ ಕೊಡ್ತೀವಲ್ರಿ, ಹಾಗೆ ಹೀಗೆಲ್ಲ ವಾದ ಮಾಡ್ಬೋದು ನೀವು. ನಿಮಗೆ ಅಕ್ಕಿ ಕೊಡೋಂಥ ಯಾರು ಜನನೂ ಬಯಸ್ತಾ ಇಲ್ಲರಿ ಅವ್ರಿಗೆ. ಅವ್ರಿಗೆ ಉದ್ಯೋಗ ಬೇಕಾಗಿಲ್ಲ, ಉದ್ಯೋಗ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರರು ಅಂದರೆ ಇಬ್ಬರು, ಎರಡೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಾರಣನ. ಕೇಂದ್ರ ಕಡೆಗೆ ರಾಜ್ಯ ಸರ್ಕಾರ ಪಟ್ಟು ಮಾಡ್ತದೆ. ಇಲ್ಲರಿ ಎಲ್ಲ ಟ್ಯಾಕ್ಸ್ ಅವರು ತೊಗೊಳ್ತಾರೆ ರೀ, ನಮಗೆ ಕೊಡೋದಿಲ್ಲ, ನಮ್ಮ ಪರ್ಸೆಂಟೇಜ್ ಕೊಡೋದಿಲ್ಲ. ಒಂದು 100 ರೂಪಾಯಿ ನಾವು ಟ್ಯಾಕ್ಸ್ ಕೊಟ್ಟು ಕಳಿಸಿ ಸೆಂಟ್ರಿಗೆ ಹೋತಂದ್ರೆ ಅದರ ಬರೀ ನಮ್ಗೆ 13 ರೂಪಾಯಿ ಬರ್ತಂತ, 13 ರೂಪಾಯಿ ಬರ್ತೈತೆ ರೀ ಅಂತ ಅವ್ರು